ಆತ್ಮಶಕ್ತಿ ಪಿರಮಿಡ್ ಸೆಂಟರ್ನ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮೊದಲನೇದಾಗಿ ಬ್ರಹ್ಮಶ್ರೀ ಪತ್ರಿಜಿ ಮಹಾ ಅಮಿಯವ್ರನ್ನ ಶತಕೋಟಿ ನಮಸ್ಕಾರಗಳನ್ನು ಅವ್ರಿಗೆ ತಿಳಿಸ್ತಾ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಪ್ರೇಮ್ನಾಥ್ ಸರ್ ಅವರೇ, ಹಾಗೆ ಮನೋರಮ್ಮರವರೇ, ಶಶಿಧರ್ ಕೋಟೆರವರೇ, ಚನ್ನಬಸವರವರೇ, ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮಾಸ್ಟರ್ಸ್ಗಳೇ, ಬಹಳ ಒಂದು ಅದ್ಭುತವಾದಂತಹ ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ. ಬೆಳಗ್ಗೆ 8 ಗಂಟೆಗೆ ಶ್ರೀಮತಿ ಶಾಂತಲಾ ಹರ್ಷಾರವರ ಒಂದು ಮನೆಯ ಮೇಲ್ಗಡೆ ನೂತನವಾಗಿ ಒಂದು ಪಿರಮಿಡ್ ಸೆಂಟರ್ನ ನಿರ್ಮಾಣ ಮಾಡಿದ್ದಾರೆ. ಅದರ ಉದ್ಘಾಟನೆಯನ್ನು ನಮ್ಮ ಪ್ರೇಮ್ನಾಥ್ ಸರ್ಜವರು ನಡೆಸ್ಕೊಳ್ಳೋದ್ರ ಮುಖಾಂತರ ಜಗತ್ತಿಗೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಧ್ಯಾನವನ್ನು ಹರಡುವಂಥ ಕೆಲಸವನ್ನು ಇವತ್ತಿಂದ ಪ್ರಾರಂಭ ಆಗಿದೆ. ಆದರೆ ಇದುವರೆಗೂ ಕೂಡ ಏನು ಶ್ರೀಮತಿ ಶಾಂತಲಾ ಅವರು ಸುಮ್ಮನೆ ಇರಲಿಲ್ಲ. ಸಾಮಾಜಿಕ ಜಾಲತಾಣಗಳ ಮುಖಾಂತರ ಆ ಧ್ಯಾನ ಜಗತ್ತನ್ನು ಇನ್ನೂ ಹೆಚ್ಚುಗೊಳಿಸಬೇಕು, ಧ್ಯಾನವನ್ನು ಹೆಚ್ಚು ಪ್ರಸಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಊರುಗಳಲ್ಲಿರ್ತಕ್ಕಂಥವರನ್ನು ಕಲೆ ಹಾಕೋದ್ರ ಮುಖಾಂತರ ಪ್ರತಿದಿನ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಧ್ಯಾನಾಭ್ಯಾಸವನ್ನು ಮಾಡ್ಕೊಡ್ತಾ ಇರೋದು, ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ಬೋದಾಗಿದೆ. ಆ ಧ್ಯಾನವನ್ನು ಹೇಳ್ಕೊಡುವಂತಹ ಸಂದರ್ಭದಲ್ಲಿ ಪ್ರತಿ ದಿನಗಳಲ್ಲೂ ಸಹ ಒಂದೊಂದು ವಿಶೇಷವಾದಂತಹ ವಿಚಾರವನ್ನು ಇಟ್ಟುಕೊಂಡು ವಿಶೇಷವಾದ ವಿಚಾರವನ್ನು ಸಮಾಜಕ್ಕೆ ತಲುಪಿಸೋದ್ರ ಮುಖಾಂತರ ಧ್ಯಾನವನ್ನು ಹೇಳ್ಕೊಡ್ತಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಚಾರ. ಆ ನಿಟ್ಟಿನಲ್ಲಿ ಈಗಾಗಲೇ ಅವರು 3 ವರ್ಷಗಳನ್ನು ದಾಟಿ 4ನೇ ವರ್ಷಕ್ಕೆ ಈಗ ಕಾಲಿಡ್ತಾ ಇದ್ದಾರೆ. ಅವರೆಲ್ಲರಿಗೂ ನೀವೆಲ್ಲರೂ ಕೂಡ ಪ್ರೇರಣೆಯಾಗಿ ನಿಂತಿರ್ತಕ್ಕಂಥದ್ದೇ ಒಂದು ದೊಡ್ಡ ಶಕ್ತಿ. ನಾವೆಲ್ಲರೂ ಕೂಡ ಸೇರಿ ಏನನ್ನ ಮಾಡಲಿಕ್ಕೆ ಹೊರಟಿದ್ದೀವಿ ಅಂತಂದರೆ, ಈಗಾಗಲೇ ಶಶಿಧರ್ ಕೋಟೆ ಅವರು ಹೇಳಿದ ಹಾಗೆ ಧ್ಯಾನ ಜಗತ್ತನ್ನು ದೊಡ್ಡದು ಮಾಡೋದಕ್ಕೆ ಹೊರಟಿದ್ದೀವಿ. ಪ್ರೀತಿಯಿಂದ ನಾವು ಸಮಾಜವನ್ನು ಕಟ್ಬೋದು ಅಂತಕ್ಕಂಥದ್ದನ್ನು ನಾವು ಪ್ರಚಾರ ಮಾಡಲಿಕ್ಕೆ ಹೊರಟಿದ್ದೀವಿ. ಸಸ್ಯಾಹಾರಿ ಜಗತ್ತನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ಅಹಿಂಸೆಯಿಂದ ನಾವು ಏನೇನೆಲ್ಲ ಸಾಧನೆಯನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ಪ್ರಚಾರ ಮಾಡಲಿಕ್ಕೆ ಹೊರಟಿದ್ದೀವಿ. ಈ ರೀತಿಯಾಗಿ ನಾವೆಲ್ಲರೂ ಕೂಡ ಸೇರಿ ಇವತ್ತು ಒಂದು ಅತ್ಯದ್ಭುತವಾದಂಥ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀವಿ. ಬೆಳಗ್ಗೆ ನಮ್ಮ ವಿದ್ವಾನ್ ಶಂಕರ್ ಅವರು ಮತ್ತು ತಂಡದವರು ವೀಣಾವಾದನದ ಮುಖಾಂತರ ನಾವು ಸತತವಾಗಿ 2 ಗಂಟೆಗಳ ಕಾಲ ನಾವು ಧ್ಯಾನಾಭ್ಯಾಸವನ್ನು ಮಾಡಿದ್ವಿ. ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಆಯಿತು. ನಾನು ಈ ಹಿಂದೆ ಇದೇ ಥರದ ಒಂದು ಧ್ಯಾನವನ್ನು ಸುತ್ತೂರು ಮಠದಲ್ಲಿ ಆದಂಥ ಸಂದರ್ಭದಲ್ಲಿ ಭಾಗವಹಿಸಿದ್ದೆ. ಅಲ್ಲೂ ಕೂಡ ಅತ್ಯಂತ ಯಶಸ್ವಿಯಾಗಿ ಈ ರೀತಿಯ ಕಾರ್ಯಕ್ರಮಗಳಾಯಿತು. ನನಗೆ ಧ್ಯಾನದ ಪರಿಚಯ ಇರಲಿಲ್ಲ. ಕಳೆದ 4 ವರ್ಷದ ಹಿಂದೆ ನನ್ನ ತಂಗಿ ಬೆಂಗಳೂರಿನ ಜ್ಞಾನಭಾರತಿ ಬಡಾವಣೆಯ ನಿವಾಸಿ, ಕೆಲವೊಂದು ಕಾಯಿಲೆಗಳಿಂದ ಸ್ವತಃ ಬಳಲ್ತಾ ಇದ್ಲು. ಪ್ರತಿದಿನ 5 ಮಾತ್ರೆಗಳನ್ನು ತಿನ್ನದೆ ಅವಳು ಬದುಕ್ತಾನೆ ಇರಲಿಲ್ಲ. ಈ ರೀತಿಯಾದ ಒಂದು ವಾತಾವರಣದಲ್ಲಿ ಅವ್ರು ಜೀವನ ನಡೆಸ್ತಾಯಿದ್ರು. ಸಹಜವಾಗಿ ಅವರ ಮನೆ ಮೇಲೆ ಇರ್ತಕ್ಕಂಥ ಒಂದು ಪಿರಮಿಡ್ ಸೆಂಟರ್ನಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ಈ ಒಂದು ಧ್ಯಾನ ಹೇಳಿಸ್ಕೊಳ್ಳೋದಕ್ಕೆ, ಧ್ಯಾನವನ್ನು ಮಾಡಲಿಕ್ಕೆ ಬರ್ತಿದ್ದಂಥದ್ದನ್ನ ಗಮನಿಸ್ದಾಗಿ ಅಲ್ಲಿಗೆ ನನ್ನ ತಂಗಿ ಹೋಗ್ತಾಳೆ. ಅದರಲ್ಲಿ ತನ್ನನ್ನು ತಾನೇ ಅಳವಡಿಸ್ಕೊಂಡು ಇವತ್ತು ಒಂದೇ ಒಂದು ಮಾತ್ರೆಗಳನ್ನೂ ತೆಗೆದುಕೊಳ್ದೇನೆ, ಯಾವ ಡಾಕ್ಟ್ರ್ ಹತ್ರಕ್ಕೂ ಹೋಗ್ದೇನೆ, ಯಾವ ಮೆಡಿಷನ್ಸು ಇಲ್ಲದೇ ನೆಮ್ಮದಿಯಾಗಿ ಜೀವನ ನಡೆಸ್ತಿದ್ದಾಳೆ. ಈ ರೀತಿ ಅವರಿಗೆ ಧ್ಯಾನದಿಂದ ಆಕೆಗೆ ಇಷ್ಟೆಲ್ಲ ಸಹಕಾರಗಳನ್ನು, ಇಷ್ಟೆಲ್ಲ ಅನುಕೂಲವನ್ನು ಪಡೆದುಕೊಂಡ್ಮೇಲೆ ಅದನ್ನೊಂದಷ್ಟು ಪ್ರಸಾರ ಮಾಡಲೇಬೇಕಲ್ಲ. ಆ ನಿಟ್ಟಿನಲ್ಲಿ ಕನಕಪುರ ವ್ಯಾಲಿ ಇರ್ತಕ್ಕಂಥ ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿನ ಪಿರಮಿಡ್ ಸೆಂಟರ್ಗಳಲ್ಲಿ ಭಾಗವಹಿಸಿ, ಇಲ್ಲಿನ ಬೆಂಗಳೂರಿನಲ್ಲಿ ನಡೀತಕ್ಕಂಥ ರ್ಯಾಲಿಗಳಲ್ಲಿ ಭಾಗವಹಿಸಿ, ಕರಪತ್ರವನ್ನು ತೊಗೊಂಡೋಗಿ ಬೇರೆ ಬೇರೆ ಗ್ರಾಮಗಳಿಗೆ ಭೇಟಿ ಕೊಟ್ಟು ಧ್ಯಾನದ ಮಹತ್ವವನ್ನು ಸಾರೋದ್ರ ಮುಖಾಂತರ ಹೆಚ್ಚು ಧ್ಯಾನದ ಪ್ರಪಂಚವನ್ನು ಕಟ್ಟಿರ್ತಕ್ಕಂಥದ್ದು ನನ್ನ ತಂಗಿ. ನನ್ನ ತಂಗಿಯಿಂದ ಈ ಧ್ಯಾನದ ಬಗ್ಗೆ ತಿಳಿದುಕೊಂಡಂಥ ನಾನು ಸಹ ಸತತವಾಗಿ ನಮ್ಮ ಕುಟುಂಬ ಎಲ್ಲರೂ ಕೂಡ ಧ್ಯಾನವನ್ನು ಅಳವಡಿಸ್ಕೊಂಡು ಬಂದಿದ್ದೀವಿ. ಪ್ರತಿನಿತ್ಯ ಧ್ಯಾನದಲ್ಲಿ ಪಾಲ್ಗೊಳ್ತಾ ಇದ್ವಿ. ಆ ಸಂದರ್ಭದಲ್ಲೇ ಶ್ರೀಮತಿ ಶಾಂತಲಾ ಅವರು ಸ್ಟೇಟಸ್ನಲ್ಲಿ ನಾನು ಎಲ್ಲೋ ಒಂದು ಹಾಕ್ಕೊಂಡಿರೋದು ನೋಡಿದ ತಕ್ಷಣ, ನಾನು ಇದೇ ಅಗ್ರಹಾರದ ನಿವಾಸಿ, ಪಕ್ಕದಲ್ಲೇ ಇದ್ದರೂ ಕೂಡ
ಮೆಡಿಟೇಷನ್ ಇದ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಸ್ಟೇಟಸಲ್ಲಿ ಇರ್ತಕ್ಕಂಥ ನೋಡಿಕೊಂಡು ಒಂದು ದಿನ ಫೋನ್ ಮಾಡಿ ಈ ರೀತಿ ಆನ್ಲೈನ್ ಕ್ಲಾಸಿಗೆ ನೀವು ಜಾಯ್ನ್ ಆಗಿ ಅಂತ ಹೇಳಿದ್ರು. ನಾನು ಜಾಯ್ನ್ ಆಗಿ ಅದರಲ್ಲಿ ಸತತವಾಗಿ ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಇವತ್ತು ಆ ಪಿರಮಿಡ್ ಸೆಂಟರ್ ಉದ್ಘಾಟನೆ ಆಗಿದೆ. ಇದೇ ರೀತಿಯ ಒಂದು ಪಿರಮಿಡ್ ಸೆಂಟರ್ನ ನನ್ನ ತಂಗಿ ಹೊಸದಾಗಿ ಕಟ್ಟಿದಂಥ ಮನೆಯಲ್ಲಿ ಒಂದು ರೂಮ್ ಮಾಡಿ ಅಲ್ಲೂ ಕೂಡ ಧ್ಯಾನ ಸೆಂಟರ್ ಮಾಡಿ ಅಕ್ಕಪಕ್ಕದ ನಿವಾಸಿಗಳನ್ನು ಬೆಳಗ್ಗೆ ಮತ್ತು ಸಂಜೆಯಲ್ಲಿ ಕರೆತಂದು ಹೇಳ್ಕೊಡೋದ್ರ ಮುಖಾಂತರ ಧ್ಯಾನವನ್ನು ಹೆಚ್ಚು ಪ್ರಸಾರ ಮಾಡ್ತಿರ್ತಕ್ಕಂಥದ್ದನ್ನ ನಾನು ನಿಮ್ಮದೇ ಹೇಳ್ತಾ ಇದ್ದೀನಿ. ಬಂಧುಗಳೇ, ನಾವಿವತ್ತು ಅತ್ಯಂತ ಹೆಚ್ಚಿನ ಒತ್ತಡದಲ್ಲಿ ಬದುಕ್ತಾ ಇದ್ದೀವಿ. ಇಡೀ ಭೂಮಂಡಲದಲ್ಲಿ ಒಟ್ಟು 81 ಲಕ್ಷಕ್ಕೂ ಹೆಚ್ಚು ಜೀವಾಣುಗಳಿದೆ. ನಮಗೆ ನಂಬಲಿಕ್ಕೆ ಅಸಾಧ್ಯ. 81 ಲಕ್ಷಕ್ಕಿಂತ ಹೆಚ್ಚಿನ ಜೀವಾಣುಗಳು ಭೂಮಂಡಲದಲ್ಲಿದೆ. ಪ್ರಾಣಿ ಪಕ್ಷಿಗಳಿರ್ಬೋದು, ಸರೀಸೃಪಗಳಿರ್ಬೋದು, ಗಿಡಮರಗಳಿರ್ಬೋದು, ನಾವು ಮನುಷ್ಯರಿರ್ಬೋದು, ಎಲ್ಲವೂ ಸೇರಿ 81 ಲಕ್ಷಕ್ಕೂ ಹೆಚ್ಚು ಜೀವಾಣುಗಳಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇದರಲ್ಲಿ ಅತ್ಯಂತ ಬುದ್ಧಿವಂತ ಜೀವಿ ಯಾರಾದರೂ ಒಂದು ಇದೆ ಅಂತಂದರೆ ಅದು ಮನುಷ್ಯ. ಏನಕ್ಕೆ ಅಂದರೆ ನಮಗೆ ಒಂದು ದಿವ್ಯ ಶಕ್ತಿಯನ್ನು ಭಗವಂತ ಕರುಣಿಸಿದ್ದಾನೆ. ಅದೇ ಒಂದು ಮಾತನಾಡುವಂಥ ಶಕ್ತಿ. ಮಾತನಾಡುವಂಥ ಶಕ್ತಿ ಬೇರೆ ಯಾವ ಜೀವಿಗಳಲ್ಲೂ ಇಲ್ಲ, ನಮಗೆ ಮಾತ್ರ ಕೊಟ್ಟಿದ್ದಾನೆ. ಆ ಒಂದು ಶಕ್ತಿಯನ್ನು, ನಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಂಡು ಆಧುನಿಕ ಯುಗದಲ್ಲಿ ನಾವು ಏನೇನೋ ಸಾಧನೆಗಳನ್ನು ಮಾಡಿಬಿಟ್ಟಿದ್ವಿ. ಯಾವ ರೀತಿಯ ಸಾಧನೆ? ಭೂಗ್ರಹದಿಂದ ಇನ್ನೊಂದು ಅನ್ಯ ಜೀವಿಗೆ ಹೋಗಿ, ಅನ್ಯ ಗ್ರಹಕ್ಕೆ ಹೋಗಿ ಅಲ್ಲಿ ಬಿತ್ತನೆಯನ್ನು ಬಿತ್ತಿ ಮೊಳಕೆ ಹೊಡೆಯುವಂತಹ ಒಂದು ಅಷ್ಟೊಂದು ಅಚೀವ್ಮೆಂಟನ್ನು, ಸಾಧನೆಯನ್ನು ನಾವು ಮನುಷ್ಯರು ಇವತ್ತು ಮಾಡಿದ್ದೀವಿ. ಆದರೆ ಇಷ್ಟೆಲ್ಲ ಸಾಧನೆಯನ್ನು ಮಾಡ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಸಹಜವಾಗಿ ಒತ್ತಡದಲ್ಲಿ ಇದ್ದೇ ಇದ್ದೀವಿ. ಪ್ರತಿಯೊಬ್ಬರೂ ಕೂಡ ಅವ್ರದ್ದೇ ಆದಂತಹ ಜೀವನದ ಜಂಜಾಟದಲ್ಲಿ ಒತ್ತಡದಲ್ಲಿದ್ದೀವಿ. ಆ ಒತ್ತಡದ ನಿವಾರಣೆಗೆ ನಾವೇನು ಅಳವಡಿಸ್ಕೋಬೇಕು ಅಂತಂದರೆ ಬಹಳ ಪ್ರಮುಖವಾಗಿ ಧ್ಯಾನ. ಆ ಒತ್ತಡದ ಜೀವನವನ್ನು ನಾವು ಅಳವಡಿಸ್ಕೊಳ್ದೇ ಇದ್ದರೆ ನಾವು ಮನಸ್ಸು ಚಂಚಲ ಆಗಿಬಿಡುತ್ತೆ. ಹಾಗಾಗಿ ಆ ಧ್ಯಾನವನ್ನು ನಾವು ಅಳವಡಿಸ್ಕೊಂಡಾಗ ಎಷ್ಟೇ ಒತ್ತಡಗಳಿದ್ದರೂ ಸಹಜ ಸ್ಥಿತಿಗೆ ಬರ್ತೀವಿ, ಉಸಿರಾಟವನ್ನು ಗಮನಿಸ್ತೀವಿ, ಮತ್ತು ನಮ್ಮ ಜೀವನ ಸುಗಮವಾಗಿ ಸಾಗುತ್ತೆ. ಈ ರೀತಿಯಾಗಿ ಆಗುತ್ತೆ. ಹಾಗೋಸ್ಕರವಾಗಿ ತಾವೆಲ್ಲರೂ ಕೂಡ ದಿನನಿತ್ಯ ಧ್ಯಾನವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಬಹಳ ಒಂದು ಒಳ್ಳೆಯ ಅಭ್ಯಾಸ. ಹಾಗಾಗಿ ಈ ರೀತಿಯ ಒಂದು ಮೆಡಿಟೇಷನ್ ಸೆಂಟರ್ಗಳು ಇನ್ನೂ ಅತಿ ಹೆಚ್ಚು ಆಗಬೇಕು. ನಮ್ಮ ಸಮಾಜದಲ್ಲಿ ಈ ರೀತಿಯ ಯಾವುದೇ ಸರ್ಕಾರಗಳು ಬಂದಾಗಿರ್ಬೋದು, ಯಾರೇ ಚುನಾಯಿತ ಪ್ರತಿನಿಧಿಗಳು ಬಂದಾಗಲೂ ಇರ್ಬೋದು, ಅಲ್ಲೊಂದು ಮಲ್ಟಿ ಸ್ಪೆಷಾಲಿಟೀಸ್ ಆಸ್ಪತ್ರೆ ಇನಾಗ್ರೇಷನ್ ಆಯಿತು. ಅಲ್ಲೊಂದು ನಮ್ಮನೆ ಹತ್ರ ಮೆಡಿಕಲ್ ಶಾಪ್ ಓಪನ್ ಆಯಿತು ಅಂತೇಳಿ ತುಂಬ ಖುಷಿ ಪಡ್ತೀವಿ. ಆದರೆ ಅದೆಲ್ಲ ಖುಷಿ ಪಡುವಂಥ ವಿಚಾರಗಳಲ್ಲ. ಆಸ್ಪತ್ರೆಗಳ ಸಂಖ್ಯೆ ಕಡಿಮೆ ಆಗಬೇಕು ಸಮಾಜದಲ್ಲಿ, ಮೆಡಿಕಲ್ ಶಾಪ್ಗಳ ಸಂಖ್ಯೆ ಕಡಿಮೆ ಆಗಬೇಕು. ನಾವೆಲ್ಲರೂ ಆರೋಗ್ಯವಂತರಾಗಿರಬೇಕು ಅಂತಂದರೆ ಅನಾರೋಗ್ಯವನ್ನು ದೂರ ಮಾಡಬೇಕು. ಈ ಅನಾರೋಗ್ಯವನ್ನು ದೂರಗೊಳಿಸ್ಬೇಕು ಅನ್ನೋದಾದರೆ ನಾವೆಲ್ಲರೂ ಕೂಡ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಧ್ಯಾನಾಸಕ್ತರಾಗಬೇಕು. ಧ್ಯಾನಾಸಕ್ತರಾಗಿ ನಮ್ಮ ಶ್ವಾಸದ ಕಡೆಗೆ ಗಮನವನ್ನು ಕೊಡಬೇಕು. ನಾವು ಹುಟ್ಟಿದಾಗಲಿಂದ ಇಲ್ಲಿವರೆಗೂ ಎಷ್ಟು ಬಾರಿ ಉಸಿರಾಡಿದ್ದೀವಿ ನಮಗೆ ಗೊತ್ತಿಲ್ಲ. ಯಾರೂ ಅದನ್ನು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆ ಉಸಿರನ್ನ ನಾವು ಗಮನಿಸ್ತಾ ಇದ್ದೀವಾ? ಇಲ್ಲ, ಬಿಟ್ಬಿಟ್ಟಿದ್ದೀವಿ. ಅದ್ರ ಪಾಡೋದು ಓಡ್ತಾ ಇರುತ್ತೆ. ನಾವು ನಮ್ಮದೇ ಆದಂಥ ಜೀವನ ಜಂಜಾಟದಲ್ಲಿ ಇರ್ತೀವಿ. ಆದರೆ ಆ ಉಸಿರನ್ನು ಗಮನಿಸುವಂತಹ ಒಂದು ಪ್ರಕ್ರಿಯೆಯೇ ಧ್ಯಾನ. ಅದನ್ನೇ ಕಲಿಸ್ಕೊಡೋವಂಥದ್ದೇ ಈ ಧ್ಯಾನ ಸೆಂಟರ್ಗಳು. ಇದನ್ನು ನಾವು ಹೆಚ್ಚು ಸಮಾಜದಲ್ಲಿ ಪ್ರಚಾರ ಮಾಡೋದ್ರ ಮುಖಾಂತರ ನಮ್ಮ ಶಶಿಧರ್ ಕೋಟೆ ಅವರು ಹೇಳಿದ ಹಾಗೆ ಧ್ಯಾನ ಜಗತ್ತನ್ನು ಪ್ರಚಾರ ಹೆಚ್ಚು ಉಂಟು ಮಾಡಬೇಕು. ಸಸ್ಯಾಹಾರ ಕ್ಷೇತ್ರವನ್ನು ಉಂಟು ಮಾಡಬೇಕು. ಪಿರಮಿಡ್ ಸೆಂಟರ್ಗಳಿದೆಯಲ್ಲ, ಪಿರಮಿಡ್ ಸೆಂಟರ್ಗಳನ್ನು ಹೆಚ್ಚು ಮಾಡೋದ್ರ ಮುಖಾಂತರ ಅಹಿಂಸಾ ಜಗತ್ತನ್ನು ನಾವು ಕಟ್ಟಬೇಕು. ಅದ್ರ ಮುಖಾಂತರ ನಾವು ಮನುಷ್ಯರು ಅಂತಕ್ಕಂಥದ್ದು, ನಾವೆಲ್ಲರೂ ಕೂಡ ಮನುಷ್ಯರಾಗೇ ಹುಟ್ಟಿದ್ದೀವಿ. ಎಲ್ಲ ಜೀವಿಗಳಿಗಿಂತ ಅತ್ಯಂತ ಹೆಚ್ಚಿನ ಬುದ್ಧಿವಂತಿಕೆ. ನಾವೇನಾದರೂ ಸಮಾಜಕ್ಕೆ ಇಲ್ಲಿ ಉಳಿಸಿ ಹೋಗಬೇಕು. ನಾವಿಲ್ಲಿ ಉಳಿಸ್ದು ಹೋಗದರೆ ಏನೂ ಪ್ರಯೋಜನ ಇಲ್ಲ. ನಮ್ಮಂಥವ್ರು ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇಲ್ಲಿಗೆ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತೀವಿ. ಆದರೆ ನಮ್ಮಿಂದ ಸಮಾಜಕ್ಕೆ ಏನಾಯಿತು, ಸಮಾಜಕ್ಕೆ ಏನು ಉಳೀತು, ನಾವು ಸಮಾಜವನ್ನು ಕಟ್ಟಲಿಕ್ಕೆ ಏನು ಸಹಾಯವನ್ನು ಮಾಡಿದ್ವಿ, ಯಾವ ರೀತಿ ಕೊಡುಗೆಯನ್ನು ಕೊಟ್ವಿ ಅಂತಕ್ಕಂಥದ್ದು ಮುಖ್ಯ. ಕೊಡುಗೆಯಿಂದ ಮಾತ್ರಕ್ಕೆ ಅದು ಹಣಕಾಸಿನ ವ್ಯವಹಾರಗಳಲ್ಲ. ನಮ್ಮ ಕೈಲಾದಂಥ ಈ ರೀತಿಯ ಧ್ಯಾನದ ಪ್ರಚಾರವನ್ನು ಮಾಡುವಂಥದ್ದು, ಸಸ್ಯಾಹಾರಿ ಕ್ಷೇತ್ರವನ್ನು ಕಟ್ಟುವಂಥ ಪ್ರಚಾರವನ್ನು ಮಾಡುವಂಥದ್ದು, ಪ್ರೀತಿಯ ಜಗತ್ತನ್ನು ಕಟ್ಟುವಂಥದ್ದು, ಈ ರೀತಿಯಾಗಿ ನಾವು ಮಾಡೋದ್ರ ಮುಖಾಂತರ ಸಮಾಜವನ್ನು ಕಟ್ಕೊಂಡು ಹೋಗಬೇಕು. ಇಲ್ಲಿ ಬಂದಿದ್ದೀವಿ, ಯಾವ ಊರು, ಯಾರು, ಯಾವ ಜಾತಿ ಗೊತ್ತಿಲ್ಲ, ಯಾವ ಧರ್ಮ ಗೊತ್ತಿಲ್ಲ. ಎಲ್ಲರೂ ಬೆಳಗ್ಗೆಯಿಂದ 2 ಗಂಟೆ ಟೈಮ್ ಸತತವಾಗಿ ಸಂಗೀತವನ್ನು ಆಲಿಸೋದ್ರ ಮುಖಾಂತರ ಧ್ಯಾನವನ್ನು ಮಾಡಿದ್ದೀವಿ. ಈ ಧ್ಯಾನದಿಂದ ನಮಗೇನು ಬಂತಪ್ಪ ಅಂತಂದರೆ ಒಂದು ದಿವ್ಯ ಶಕ್ತಿ ಬಂದಿದೆ. ಈ ದೇಹ ನಿಜವಾಗ್ಲೂ ನಮ್ಮಲ್ಲಿ ಇರತಕ್ಕ ಈ ದೇಹ ಇದೆಲ್ಲ, ಇದು ನಶ್ವರ. ಈ ದೇಹದಲ್ಲಿ ಏನೂ ಇಲ್ಲ.
ಈ ದೇಹದಲ್ಲಿ ಏನಾದರೂ ಒಂಚೂರು ಗೌರವ ಅಥವಾ ಯಾವ್ದಾದ್ರು ಒಂದು ಶಕ್ತಿ ಇದೆ ಅಂತಂದು ಅದು ಆತ್ಮ ನಮ್ಮಲ್ಲಿ ಇರೋದ್ರಿಂದ ಅಷ್ಟೇ. ಈ ಆತ್ಮ ಅಂತಕ್ಕಂಥದ್ದು ನಮ್ಮ ದೇಹದಿಂದ ಹೊರಗೋದ ಕ್ಷಣದಲ್ಲೇ ನಾವು ಶವ. ನಮ್ಮನ್ನು ಯಾರು ನನ್ನ ಹೆಸರನ್ನ ಹಿಡಿದಕ್ಕೂ ಸಹ ಯಾರೂ ಕರೆಯೋದಿಲ್ಲ. ಒಬ್ಬ ಮನುಷ್ಯನ ಸಾವಾಗಿದೆ ಅಂದ ತಕ್ಷಣ ಹೆಣ ಬಂತ ಅಂತ ಕೇಳ್ತೀವಿ, ಶವ ಬಂತ ಮನೆಗೆ ಅಂತೀವಿ ಹೊರತು ಅವ್ರ ಹೆಸರನ್ನ ಯಾರೂ ಉಪಯೋಗಿಸೋದಿಲ್ಲ, ಒಬ್ಬರೂ ಉಪಯೋಗಿಸೋದಿಲ್ಲ. ಅಲ್ಲಿಗೆ ನಮಗೇನು ಬೆಲೆ ಇದೆ, ಈ ದೇಹಕ್ಕೇನು ಬೆಲೆ ಇದೆ? ನಮ್ಮ ಆತ್ಮ ಅಂತಕ್ಕಂಥದ್ದು ಒಳಗಡೆ ಇರೋದ್ರಿಂದ ಮಾತ್ರ ಬೆಲೆ ಇರತಕ್ಕಂಥದ್ದು. ಅದಕ್ಕಾಗಿ ಆ ಆತ್ಮವನ್ನು ಸದಾಕಾಲ ಜಾಗೃತಗೊಳಿಸ್ಬೇಕಾಗಿದ್ದಂತೂ ನಿಮ್ಮೆಲ್ಲರ ಕರ್ತವ್ಯ. ಆ ಜಾಗೃತಗೊಳಿಸೋಂತಹ ಕೆಲಸನೇ ಧ್ಯಾನ. ಆ ಧ್ಯಾನವನ್ನು ಅತಿ ಹೆಚ್ಚು ಮಾಡೋದ್ರ ಮುಖಾಂತರ ತಾವೆಲ್ಲರೂ ಕೂಡ ಒಂದು ಶಾಂತಿಯುತವಾದ ಸಮಾಜವನ್ನು ಕಟ್ಟಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಬಂದಿದ್ದೀರಿ ಅಂತ ಕೇಳ್ಪಟ್ಟೆ. ಬಂದು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದಿರಿ. ಇದೇ ರೀತಿಯ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.